ಆ, ನಮಸ್ಕಾರ. ಈಗ ಜನ ಏನಂತಾರೆ, ತುಂಬ ಲಿಮಿಟೆಡ್ ಜೀವನ ಅನುಭವದಿಂದ ಆ, ಅದೇ ವಿಷಯಗಳಿಗೆ ಮತ್ತೆ ಜಗಳ ಆಡ್ತಾ ಇದ್ದಾರೆ ಅಷ್ಟೇ. ನಾನು ನೋಡಿದ್ದೀನಿ, ಗಂಡ ಇಲ್ಲಿ ಬೆಂಗಳೂರಲ್ಲಿ ದುಡಿತಾ ಇದ್ದಾನೆ, ಹೆಂಡತಿ ಊರಲ್ಲಿ ಸಂಬಂಧಿಕರ ಜೊತೆ ಮಕ್ಕಳನ್ನೆಲ್ಲ ನೋಡಿಕೊಂಡು, ಗಂಡನ ತಂದೆ ತಾಯಿ ಅವನ್ನೆಲ್ಲ ನೋಡಿಕೊಂಡು ಇದ್ದಾರೆ. ಗಂಡಂಗೆ ಒಬ್ಬನಿಗೆ ಇರೋಕ್ಕೆ ಎಷ್ಟು ಖರ್ಚಾಗತ್ತೆ ಅಂದರೆ, ಅವನಾದರೆ ಯಾವ್ದಾದ್ರು ಒಂದು ಬೇರೆ ಒಂದು 2-3 ಜನ ಜೊತೆ ಸೇರಿಕೊಂಡು ರೂಮ್ ಮಾಡಿಕೊಂಡು 4-5 ಸಾವಿರ ಬಾಡಿಗೆ ಕಟ್ಕೊಂಡು ಇರ್ತಾನೆ. ಫ್ಯಾಮಿಲಿನೂ ಕರ್ಕೊಂಬಂದು ಇದು ಮಾಡಬೇಕು ಅಂದರೆ, ಫ್ಯಾಮಿಲಿ ಕರ್ಕೊಂಬರ್ಬೇಕಂದ್ರೆ ರೂಮ್ ಆಗಲ್ಲ, ಮನೆ ಮಾಡಬೇಕು. ಮನೆಗೆ ಕಡಿಮೆ ಅಂದರೂ ಒಂದು 9-10 ಸಾವಿರ ಬಾಡಿಗೆ ಅಂತ ಇಟ್ಕೊಳ್ಳಿ. 6-7 ಸಾವಿರಕ್ಕೂ ಸಿಗ್ಬೋದು. ಆದರೆ ಸ್ವಲ್ಪ ಇದು ಬೇಕು ಅಂದರೆ ಒಂದು 8-9 ಸಾವಿರ ಬಾಡಿಗೆ ಅಂದರೆ, ಇವನಿಗೆ ಇಲ್ಲಿ ದುಡಿಮೆ 15-16 ಸಾವಿರ ಇರುತ್ತೆ. ಇವನೇನು ಮಾಡ್ತಾ ಇರ್ತಾನೆ, 5 ಸಾವಿರದಲ್ಲಿ ಜೀವನ ಮಾಡ್ತಾ ಇನ್ನು 10 ಸಾವಿರ ಊರಿಗೆ ಕಳಿಸ್ತಾ ಇರ್ತಾನೆ. ಸೊ ಆ ಥರ ಇರೋರು ಫೋನ್ಗಳು ಮಾಡಿಕೊಂಡಾಗ ಸ್ವಲ್ಪ ಹೊತ್ತು ಜಗಳ ಆಡ್ತಾರೆ. ಬಟ್ ದೂರ ಇದ್ದಾಗ ಪ್ರೀತಿ ಜಾಸ್ತಿ ಅಂತಾರಲ್ಲ. ಸೊ ಗಂಡ ಹೆಂಡತಿ ಚೆನ್ನಾಗೇ ಮಾತಾಡ್ತಾರೆ. ಅಲ್ಲೂ ಊರಲ್ಲೂ ಏನು ಜಾಸ್ತಿ ಆಸ್ತಿ ಎಲ್ಲ ಏನಿರಲ್ಲ. ಅವರು ಯಾವ್ದಾದ್ರು ಊರಲ್ಲಿ ಯಾವ್ದಾದ್ರು ದೊಡ್ಡ ಮನೆಗೆ ಕೆಲಸಕ್ಕೆಲ್ಲ ಹೋಗ್ತಾರೆ ಏನೋ, ಅದು ಗೊತ್ತಿಲ್ಲ. ಬಟ್ ಅದೇ ತಿಂಗಳಿಗೆ 15-20 ಸಾವಿರ ದುಡಿಯೋ ಒಬ್ಬ ಪುರುಷ ಇಲ್ಲಿ ಬೆಂಗಳೂರಲ್ಲಿ, ಅವನು ಒಬ್ಬನೇ ಇದ್ದಾನೆ. ಫ್ಯಾಮಿಲಿ ಊರಲ್ಲಿರುತ್ತೆ. ಸೊ ಎಲ್ಲರೂ ಫ್ಯಾಮಿಲಿ ಜೊತೆನೇ ಇರ್ತಾರೆ ಅಂತ ಹೇಳೋಕ್ಕಾಗಲ್ಲ. ದುಡಿಮೆಗಾಗಿ ವರ್ಷಕ್ಕೊಂದು 2 ತಿಂಗಳು 3 ತಿಂಗಳು ಊರಿಗೆ ಹೋಗಿ ಬರ್ತಾರೆ.